ಚಿತ್ರಾನ್ನ ಆಯ್ತು. ಓ ನೆಕ್ಸ್ಟ್ ಯಾರ್ರೀ? ನಮಸ್ತೆ ಸ್ವಾಮೀಜಿ. ಏನಮ್ಮ ಯಂಗ್ ಲೇಡಿ, ಮದ್ವೆ ಆಗಿದೇನಮ್ಮ ನಿನಗೆ? ನಾನ್ ಸಿಂಗಲ್ ಅಂತ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದ್ಯಾ? ಅಯ್ಯೋ ರಚಿತಾ ರಾಮ್ ತರ ಇದೆಯಲ್ಲಮ್ಮ, ಗಂಡುಗಳು ಲೈನ್ ಆಗಿ ನಿಂತ್ಕೋತಾರೆ. ಥ್ಯಾಂಕ್ ಯು ಸ್ವಾಮೀಜಿ. ಎಸ್, ಐ ಆಮ್ ಲುಕಿಂಗ್ ಫಾರ್ ಅ ಪಾರ್ಟ್ನರ್. ಮನೇಲೂ ತುಂಬ ಪ್ರೆಷರ್ ಆಗ್ಬಿಟ್ಟಿದೆ. ಬಟ್ ನೋ ಡೇಟಿಂಗ್ ಆ್ಯಪ್ ಸಜೆಷನ್ಸ್. ಲೋ ಪ್ರೆಷರ್, ಸ್ಟ್ರೆಸ್ ಫ್ರೀ ಎನ್ವೈರ್ಮೆಂಟಲ್ಲಿ ಯಾವುದಾದ್ರೂ ಒಳ್ಳೆ ಹುಡುಗನ ಮೀಟ್ ಮಾಡಬೇಕು. ಈ ಥರ ಸರ್ವಿಸಸ್ ನಿಮ್ಮ ಕಡೆ ಯಾವುದಾದ್ರೂ ಇದ್ದರೆ ಪ್ಲೀಸ್ ಸಜೆಸ್ಟ್ ಮಾಡಿ. ಓ ಅಷ್ಟೇನಾ? ನನ್ನ ಹತ್ರ ಗಂಡುಗಳ ಲಿಸ್ಟ್ ಇದೆ, ನಾನು ನೋಡ್ಬಿಟ್ಟು ನಿನಗೆ ಕಳಿಸ್ತೀನಿ. ಸಂಜೆ SMS ಚೆಕ್ ಮಾಡೋದು ಮರಿಬೇಡ. ಹಂಗೆ ಹೋಗ್ತಾ ದಕ್ಷಿಣ ಇಟ್ಟು ಹೋಗಮ್ಮ. ತಕ್ಷಣನಾ? ಹುಡುಗ ಸಿಗ್ಲಿ, ಆಮೇಲೆ ಕೊಡ್ತೀನಿ. ನೆಕ್ಸ್ಟ್. ಏನಮ್ಮ ನಿನ್ ಪ್ರಾಬ್ಲಮ್ಮು? ಎಲ್ಲಿಂದ ಶುರು ಮಾಡ್ಲಿ? ಒಂದ್ ಕಡೆ ನನ್ ಟೀನೇಜ್ ಅಲ್ಲಿ ಮಗಳ ಪ್ರಾಬ್ಲಮ್, ಇನ್ನೊಂದ್ ಕಡೆ ನನ್ ಗಂಡನ್ ಪ್ರಾಬ್ಲಮ್, ನಂದು ಒಂದ್ ಪ್ರಾಬ್ಲಮ್. ಅಯ್ಯೋ ನೋಡಿದ್ರೆ ಗೊತ್ತಾಗ್ತಿದ್ಯಲ್ಲಮ್ಮ, ಮಗಳಿಗೆ ಮಾನಸಿಕ ಸಮಸ್ಯೆ, ಗಂಡನಿಗೆ ಸಕ್ಕರೆ ಸಮಸ್ಯೆ, ನಿನಗೆ ಹಾರ್ಮೋನಲ್ ಸಮಸ್ಯೆ. ಅಯ್ಯೋ ಹೆಂಗ್ ಕಂಡಿಡಿದ್ರಿ ಸ್ವಾಮಿ? ನನ್ ಮಗಳು ಅವಳು ಸ್ಟ್ರೆಸ್ ಮಾಡ್ಕೊಂಡು ನನ್ಗೂ ಸ್ಟ್ರೆಸ್ ಕೊಡ್ತಿದ್ದಾಳೆ. ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ನನ್ ಗಂಡ ಪಾರ್ಟಿ ಪಾರ್ಟಿ ಅನ್ಕೊಂಡು ಸಕ್ಕರೆ ಕಾಯಿಲೆ ಬಂದ್ಬಿಡಿದೆ ಅನ್ಸ್ತಾ ಇದೆ. ನನ್ ಇಷ್ಟೆಲ್ಲ ಪ್ರಾಬ್ಲಮ್ಗೆ ನಿಮ್ ಹತ್ರ ಏನಾದ್ರೂ ಒಂದ್ ಕಷಾಯ ಸಿಗ್ಬೋದಾ? ಅಯ್ಯೋ ಈ ಕಷಾಯಕ್ಕೆಲ್ಲ ಸರಿ ಹೋಗಂತ ಸಮಸ್ಯೆ ಅಲ್ಲಮ್ಮ ಇದು. ಸಾಯಂಕಾಲ SMS ಕಳಿಸ್ತೀನಿ, ಹೋಗು. ಅಯ್ಯೋ ಎಲ್ಲಾ ಭಕ್ತಾದಿಗಳಿಂದ ಚೆನ್ನಾಗಿ ದಕ್ಷಿಣೆ ತಗೊಂಡ್ಬಿಟ್ಟಿದ್ದೀನಿ. ಇವರೆಲ್ಲ ಸಮಸ್ಯೆಗೆ ಒಂದೇ ಪರಿಹಾರ ಕೊಡ್ಬೇಕು. ಏನ್ ಮಾಡೋದು ಭಗವಂತ? ವತ್ಸ, ನಿನಗಿದು ಗೊತ್ತಿಲ್ಲವೇ? ಜುಲೈ 3, 4, 5ರಂದು ವಿಶ್ವ ಒಕ್ಕಲಿಗರ ಸಮ್ಮೇಳನ ನಡೆಯುತ್ತಿದೆ. ನನ್ನೆಲ್ಲಾ ಭಕ್ತರ ಕೋರಿಕೆಗಳಿಗೂ ಅಲ್ಲೇ ಪರಿಹಾರ ಸಿಗುತ್ತದೆ. ನಿನಗೆ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಿಮ್ಮೆಲ್ಲರಿಗೂ ಆ ದೇವರು ಒಳ್ಳೇದ್ ಮಾಡ್ಲಿ.